ಎಲ್ಲರಿಗೂ ನಮ್ಮ ಬಾಸ್ ಕಡೆಯಿಂದ ಹಾಗೂ ನನ್ನ ಕಡೆಯಿಂದ ಶುಭ ಮುಂಜಾನೆ. ಈ ದಿನ ಎಲ್ಲರಿಗೂ ಶುಭವಾಗಿರಲಿ ಅಂತ ಹೇಳ್ತಾ ಇವಾಗ ಟೈಮ್ ಬಂದುಬಿಟ್ಟು 7 ಗಂಟೆ. ನಾನು ನಮ್ಮ ಬಾಸು ಕೂಡಿ ಟ್ರಾನ್ಸ್ಪೋರ್ಟಿಗೆ ಬಂದ್ವಿ. 9 ಗಂಟೆಗೆಲ್ಲ ನಮ್ಮ ಬಾಸು ಸ್ಕೂಲ್ಗೆ ಹೋಗ್ಬಿಡ್ತಾರೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ನಾಷ್ಟ ಮಾಡಿಸಿ ಅವನಿಗೆ ಸ್ಕೂಲ್ಗೆ ಬಿಡಬೇಕು. ಹಾಗೆ ನಾನು ನಮ್ಮ ತಮ್ಮ ಮಾತ್ರ ಇವತ್ತು ಲೋಡ್ ಮಾಡ್ತಾಯಿದ್ದೀವಿ. ಯಾಕಂದರೆ ಬಸವಣ್ಣ ಮತ್ತು ಪರಿಶೋಣ ಇವತ್ತು ಕೂಡ ಬಂದಿಲ್ಲ. ಇವತ್ತು ನನ್ನ ಅದೃಷ್ಟ ಚೆನ್ನಾಗಿದೆ ಅಂತ ಕಾಣುತ್ತೆ. ಒಂದೇ ಪಾರ್ಟಿದು 20 ಪಾರ್ಸಲ್ ಬಂದಿತ್ತು. ಅದೇ ಒಂದು 300ರಿಂದ 350 ರೂಪಾಯಿ ಕುದುರುತ್ತೆ. ಅದಕ್ಕೆ ಅದನ್ನ ಹಾಕ್ಕೊಂಡು ಫಸ್ಟ್ ಅನ್ಲೋಡ್ ಮಾಡಬೇಕಂತ ಫುಲ್ ಎಲ್ಲ ಲೋಡ್ ಮಾಡ್ಕೊಂಡಿದ್ದೀನಿ ನೋಡಿರಿ. ತೊಗೊಂಬಂದು ಅನ್ಲೋಡ್ ಮಾಡಾಗುತ್ತೀನಿ. ಇದನ್ನ ಒಂದು 20 ಬಾಕ್ಸ್ ಇದಾವೆ ಎಲ್ಲ ಕೂಡಿ ಅದನ್ನ ಅನ್ಲೋಡ್ ಮಾಡ್ಕೊತಾ ಇದ್ದೀನಿ. ಬಂದು ಹಾಗೆ ಅನ್ಲೋಡ್ ಮಾಡಿಕೊಂಡು ಮತ್ತೆ 2ನೇ ಟ್ರಿಪ್ಪಲ್ಲಿ ನಾನು ಮತ್ತು ನಮ್ಮ ತಮ್ಮ ಇಬ್ಬರು ಕೂಡಿ ಬುಕ್ ಬಂಡಲ್ನ ಲೋಡ್ ಮಾಡಿಕೊಂಡು ಹಂಗೆ ಅನ್ಲೋಡ್ ಮಾಡೋಕ್ಕೆ ಬಂದುಬಿಡ್ತೀವಿ. ಯಾಕಂದರೆ ಮೋಡ ತುಂಬ ತುಂಬ್ಕೊಂಡೈತೆ, ಯಾವಾಗ ಮಳೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಅದಕ್ಕೋಸ್ಕರ ಬೇಗ ಬೇಗ ಅನ್ಲೋಡ್ ಮಾಡಬೇಕಾಗಿತ್ತು. 10 ಬುಕ್ ಬಂಡಲ್ನ ಅನ್ಲೋಡ್ ಮಾಡಿ ಹಾಗೆ 4 ಬಾಕ್ಸ್ ಇತ್ತು, ಅದನ್ನು ಕೂಡ ಅನ್ಲೋಡ್ ಮಾಡಿಕೊಂಡು ಮತ್ತು ಆಫೀಸಿಗೆ ಬಂದ ತಕ್ಷಣವೇ ಒಂದು 10 ವಾಷಿಂಗ್ ಮಿಷಿನ್ ಇತ್ತು ಬಸವಣ್ಣ ಅವ್ರ ರೂಟಲ್ಲಿ. ಅದನ್ನ ಲೋಡ್ ಮಾಡ್ಕೊಳೋಗ್ತೀನಿ. ಏನು ಪ್ರಾಬ್ಲಮ್ ಆಯ್ತು ಅಂದರೆ 10 ವಾಷಿಂಗ್ ಮಿಷಿನ್ ಕುಂದಿರ್ತಾವೆ ಇಲ್ಲ ಅಂತ ಡೌಟ್ ಇತ್ತು. ಬಟ್ ಹಂಗೋ ಹಿಂಗೋ ಮಾಡಿ ಎಲ್ಲ ವಾಷಿಂಗ್ ಮಿಷಿನ್ ಹಾಕ್ಕೊಂಡು ಅನ್ಲೋಡ್ ಮಾಡೋಕ್ಕೆ ಬಂದೀನಿ ರೀ. ನೋಡಿರಿ, ಒಂದು ಬಾಕ್ಸ್ ಇಲ್ಲ ಅಂದ್ರೆ ಒಂದು 100ರಿಂದ 150 kg ಮೇಲೆ ಐತೆ. ಲೋಡ್ ಮಾಡೋಕ್ಕೇನು ಟೈಮ್ ಆಗಲಿಲ್ಲ. ಬಟ್ ಅನ್ಲೋಡ್ ಮಾಡೋಕ್ಕೆ ನಾನು ಒಬ್ಬನೇ ಇರೋದ್ರಿಂದ ಅನ್ಲೋಡ್ ಮಾಡಿಕೊಂಡು ಒಂದು ಅರ್ಧ ಗಂಟೆಯಲ್ಲಿ ಅಲ್ಲಿಂದ ಸೀದಾ ಮನೆಗೆ ಬಂದು ನಾನು ನಮ್ಮ ಬಾಸು ಬೈಕ್ ತೊಗೊಂಡು ಸೀದಾ ಕಟಿಂಗ್ ಅಂಗಡಿಗೆ ಬಂದು ನಮ್ಮ ಬಾಸಿಗೆ ಕಟಿಂಗ್ ಮಾಡಿಸ್ಬೇಕಾಗಿತ್ತು. ಕಟಿಂಗ್ ಮಾಡ್ಕೊಂಡಿದ್ದಾನೆ. ಹೆಂಗೆ ಕಾಣಿಸ್ತಾ ಇದ್ದಾನಂತೆ ಒಂದ್ಸತಿ ನೀವು ಕಮೆಂಟ್ ಮಾಡಿ ತಿಳಿಸ್ರಿ.